ಶ್ರೀ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವೀಜ ಮಾಸ ಶುಕ್ಲಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಪಂಚಮಿ ತಿಥಿ, ವಿಶಾಖಾ ನಕ್ಷತ್ರ. ಈ ದಿವಸ ಪಂಚಮಿ, ಲಲಿತಾ ಪಂಚಮಿ ಅಂತ ಕರೀತಾರೆ. ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ತಕ್ಕಂಥದ್ದು, ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಕ್ಕಂಥದ್ದು. ಪಂಚಮಿ ತಿಥಿ ಬಹಳ ಬಹಳ ಶ್ರೇಷ್ಠವಾದದ್ದು. ಅದು ಪೂರ್ಣಾ ತಿಥಿ ಅಂತ ಅದಕ್ಕೆ ಹೆಸರು. ಹೀಗಾಗಿ ಪಂಚಮಿ ದಿವಸ ಯಾರಾದರೂ ದೇವಿಯ ಆರಾಧನೆಯನ್ನು ಮಾಡಿಬಿಟ್ರೆ ಪೂರ್ಣ ಫಲ ಅಂತಕ್ಕಂಥದ್ದು ಸಂದಾಯವಾಗುತ್ತೆ, ಅದರಲ್ಲಿ ಸಂಶಯ ಇಲ್ಲ ಅನ್ನುವಂಥ ನಂಬಿಕೆ ಇದೆ. ಮುಖ್ಯವಾಗಿ ಈ ದಿವಸ ಅಲ್ಲಿ ದುರ್ಗಾ ಸಪ್ತಶತಿಯ ಆರಾಧನೆಯಲ್ಲಿ ನಾವು ಕಾಣ್ತಕ್ಕಂಥದ್ದು ಈ ಪಂಚಮಿ, ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೇತಿ ಚ. 5ನೇ ದಿವಸ ಸ್ಕಂದಮಾತ. ನಾವು ಕಥೆಯನ್ನು ನೋಡ್ತಾ ಬಂದಿದ್ದೀವಲ್ಲ, ಶೈಲಪುತ್ರಿಯಾಗಿ ಅವತರಿಸಿದವಳು ನಂತರ ಪರಶಿವನನ್ನು ಪಡೆಯಬೇಕು ಅನ್ನುವ ಮಹಾ ಹಂಬಲದಲ್ಲಿ ಆಕೆ ಮಾಡಿದಂಥ ತಪಸ್ಸು ಅತ್ಯಂತ ಕಠಿಣವಾದದ್ದು, ಘೋರವಾದದ್ದು. ಅದು ಸಾಮಾನ್ಯರಿಗೆ ಸಾಧ್ಯವಿಲ್ಲದ್ದು, ಅಸಾಧ್ಯವಾದದ್ದು. ಅಂತಹ ತಪಸ್ಸನ್ನು ಮಾಡಿ ಶಿವನನ್ನು ಪಡೆದು ಗರ್ಭತಾಳಿ ಕೊನೆಗೆ ಪಂಚಮಂ ಸ್ಕಂದ ಮಾತೇತಿ, ಆ ಸ್ಕಂದನನ್ನು, ಷಣ್ಮುಖನನ್ನು, ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪಡೆದಳು, ಫಲವಂತಳಾದಳು. ಅದನ್ನು ಸೂಚಿಸ್ತಾ ಇದೆ ಈ 5ನೆಯ ದಿವಸದ ಒಂದು ಆರಾಧನೆ. ಈ ದಿವಸ ಲಲಿತಾರಾಧನೆ ಮಾಡಿದ್ರೆ ನೋಡಿ, ಸಂತಾನ ಅಪೇಕ್ಷೆಗಳು ಲಲಿತೆಯನ್ನು ಪ್ರಾರ್ಥನೆ ಮಾಡಬಹುದು. ಹೇಗೆ ಪಾರ್ವತಿಗೆ ಪುತ್ರ ಆ ಒಂದು ಫಲ ಸಂದಾಯವಾಯಿತು, ಆ ರೀತಿಯಲ್ಲಿ ಅವಳು ಕೂಡ ಯಾರು ಆರಾಧಿಸ್ತಾರೋ ಅವರಿಗೆ ಈ ಒಂದು ಫಲವನ್ನು ಪ್ರದ ಮಾಡ್ತಾಳೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಮುಖ್ಯವಾಗಿ ಸ್ಕಂದನ ಜನನವಾಗಿದ್ದು ಮಹಾ ಭಯಂಕರನಾಗಿರ್ತಕ್ಕಂತಹ ದೇವತೆಗಳಿಗೆಲ್ಲ ಯಥಾ ಪ್ರಕಾರ ಈ ರಾಕ್ಷಸರಿಗೆ ಬಲ ಬಂದುಬಿಟ್ರೆ ದೇವತೆಗಳ ಜುಟ್ಟು ಹಿಡಿತಾರೆ. ಅವರಿಗೆ ತೊಂದರೆ ಮಾಡೋದು, ಅವರನ್ನು ಬಡಿದು ಹಾಕೋದು ಇದೇ ಕೆಲಸ. ಆ ರೀತಿಯಲ್ಲಿ ಅವನು ಮಹಾ ಉಪಟಳ ಕೊಡ್ತಾ ಇದ್ದಂಥವನು ದೇವತೆಗಳಿಗೆ ತಾರಕಾಸುರ. ಈ ತಾರಕನ ವಧೆಗಾಗಿ ವಸ್ತುತಃ ದೇವತೆಗಳೆಲ್ಲ ತಪಸ್ಸನ್ನು ಮಾಡಿ ಪಾರ್ವತಿಯನ್ನು ಒಪ್ಪಿಸಿ, ನೀನು ಶಿವನನ್ನು ವರಿಸಬೇಕು, ನೀನು ತಪಸ್ಸನ್ನು ಮಾಡುವಂಥ ಪ್ರೇರಣೆ ಮಾಡಿ ಆಕೆಯನ್ನು ತಪಸ್ಸು ಇಳಿಸಿ ನಂತರ ಶಿವನನ್ನು ವರಿಸಿ ಅವರ ವಿವಾಹ ಕಾರ್ಯವನ್ನು ನೆರವೇರಿಸಿ, ಇಷ್ಟೆಲ್ಲ ಸಾಹಸ ಎಷ್ಟು ವರ್ಷಗಳ ಕಾಲ ನಡೆದಿದೆಯೋ, ದೇವತೆಗಳು ಅಷ್ಟು ವರ್ಷಗಳ ಕಾಲ ತುಂಬ ಸಂಕಟದಲ್ಲಿದ್ದರು. ಕಾರಣ ಈ ತಾರಕಾಸುರನ ಉಪಟಳ. ಹೀಗಾಗಿ ತಾರಕಾಸುರ ಕೇಳಿದಂಥ ವರ ಏನಾಗಿತ್ತಪ್ಪ ಅಂದರೆ, ಅವನು ಶಿವ ಹಾಗೂ ದಾಕ್ಷಾಯಿಣಿ ಯಜ್ಞಕುಂಡದಲ್ಲಿ ಬಿದ್ದುಬಿಟ್ಟಿದ್ಲು. ದಾಕ್ಷಾಯಿಣಿ ಇಲ್ಲ ಅಂತ ಶಿವ ವಿರಾಗಿಯಾಗಿ ಅಲದ ಕಥೆ ನೀವೆಲ್ಲ ಕೇಳಿದ್ದೀರ. ಆ ಸಂದರ್ಭದಲ್ಲಿ ಇವನು ಬ್ರಹ್ಮನಂತ ವರ ಪಡೆದಿದ್ದೇನಪ್ಪ ಅಂದರೆ, ಶಿವನಿಗೆ ಮದುವೆಯಾಗಬೇಕು, ಶಿವನಿಂದ ಹಾಗೂ ಅವನ ಮಡದಿಯಿಂದ ನನಗೆ ಒಂದು ಪುತ್ರ ಹುಟ್ಟಬೇಕು, ಆ ಮಗು ಅದರಿಂದ ನನಗೆ ಮರಣ ಬಂದರೆ ಬರಲಿ ಅಂತ ವರವನ್ನು ಕೇಳಿಕೊಂಡಿದ್ದ. ಅಲ್ಲಯ್ಯ, ಶಿವ ಈಗ ಏನಾಗಿದ್ದಾನೆ, ಅವನ ಪರಿಸ್ಥಿತಿ ವಿರಾಗಿಯಾಗಿ ಅಲ್ಲೆಲ್ಲೋ ತಪಸ್ಸನ್ನು ಮಾಡ್ತಾ ಇದ್ದಾನೆ, ಕಳ್ಕೊಂಡಿದ್ದಾನೆ ದಾಕ್ಷಾಯಿಣಿಯನ್ನು. ಮತ್ತೆ ಅವಳು ಮರುಜನ್ಮವನ್ನು ಪಡೆದು ಅವಳು ಬೆಳೆದು ಅವಳು ಇಷ್ಟೆಲ್ಲ ಆಗಲಿಕ್ಕೆ ಎಷ್ಟು ವರ್ಷಗಳ ಕಾಲ ಬೇಕಪ್ಪ ಅಂತ ಹೇಳಿ ಮತ್ತೆ ದೇವತೆಗಳು ಪಾಪ ಕಂಗಾಲಾಗಿ ಬ್ರಹ್ಮನಲ್ಲಿ, ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೊನೆಗೆ ಈ ಒಂದು ಇಷ್ಟು ಸುದೀರ್ಘ ವರ್ಷಗಳ ಕಾಲ ದೇವತೆಗಳೆಲ್ಲ ಪರಿತಪಿಸಿದ ಮೇಲೆ ಏನೋ ಒಂದು ಬೆಳಕು ಉತ್ಪತ್ತಿಯಾಯಿತು. ಹಾಗೆ ಅಂಥ ಅಷ್ಟು ಸುದೀರ್ಘ ವರ್ಷಗಳ ಕಾಲ ಈ ತಾರಕಾಸುರನ ಅಟ್ಟಹಾಸ ಮೆರೆದಿತ್ತಲ್ಲ, ಅವನನ್ನು ಸಂಹರಿಸಲಿಕ್ಕಾಗಿ ಈ ಒಂದು ತಪಸ್ಸನ್ನು ಮಾಡಿದ್ದಳು ಪಾರ್ವತಿ. ಹೀಗೆ ಈ ಪಂಚಮಿ ತಿಥಿಯ ದಿವಸ ಯಾರು ಈ ಲಲಿತೆಯ ಆರಾಧನೆಯನ್ನು, ಪಾರ್ವತಿಯ ಆರಾಧನೆಯನ್ನು ಮಾಡ್ತಾರೋ, ಯಾವುದೇ ಒಂದು ದುಷ್ಟಶಕ್ತಿ ನಿಮ್ಮನ್ನು ಸುದೀರ್ಘವಾಗಿ ಕಾಡ್ತಾ ಇದೆ ಅಂತಂದರೆ, ಅದಕ್ಕೆ ಅಂತ್ಯವೇ ಇಲ್ಲ, ಅದರಿಂದ ಹೇಗೆ ಬಿಡಿಸ್ಕೊಳ್ಳೋದು ಅಂತಕ್ಕಂಥ ನೋವು ನಿಮ್ಮಲ್ಲಿದ್ದರೆ ಅದಕ್ಕೆ ಉತ್ತರ ಇದು ಲಲಿತಾರಾಧನೆ.
ಯಾವಾಗ ನೀವು ಈ ದಿವಸ, ಅದರಲ್ಲೂ ಈ ಪಂಚಮಿ ದಿವಸ ಲಲಿತಾರಾಧನೆಯನ್ನು ಮಾಡ್ತೀರೋ, ಅಲ್ಲಿ ಭಂಡಾಸುರನ ವಧೆಯೂ ಹಾಗೇ ಇರ್ತದೆ. ಅಲ್ಲಿ ಭಂಡಾಸುರ ಅಂತಕ್ಕಂಥವನ ಉಪರಾಳಿ ಎಷ್ಟರ ಮಟ್ಟಿಗೆ ದೇವತೆಗಳನ್ನು ಹೈರಾಣು ಮಾಡಿತ್ತು ಅಂತಂದರೆ, ಅಲ್ಲಿ ಶ್ರೀಚಕ್ರದ ಉಪಾಸನೆ ನೆರವೇರುತ್ತೆ ದೇವತೆಗಳಿಂದ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ದೇವತೆಗಳ ಕಾರ್ಯಕ್ಕಾಗಿ, ಅವರ ಒಂದು ಉದ್ಧಾರಕ್ಕಾಗಿ ಆ ಅಗ್ನಿ, ಚಿದಗ್ನಿ ಕುಂಡ ಸಂಭೂತದಲ್ಲಿ ಯಾವುದು ಜ್ಞಾನಾಗ್ನಿ ಅಂತಕ್ಕಂಥದ್ದು ಜ್ಞಾನ, ಆ ಕುಂಡದಲ್ಲಿ ಆವಿರ್ಭವಿಸಿದಂಥವಳು ಆ ಲಲಿತಾ ಪರಮೇಶ್ವರಿ. ಹೀಗಾಗಿ ಅವಳನ್ನು ಆರಾಧನೆ ಮಾಡೋದರಿಂದಾಗಿ ದೇವತೆಗಳಿಗೆ ಬಂದ ಸಂತುಷ್ಟತೆ ಏನಪ್ಪ ಅಂತಂದರೆ ಆ ಭಂಡಾಸುರನ ವಧೆ, ತನ್ಮೂಲಕ ದೇವತೆಗಳಿಗೆ ಯಥಾಸ್ಥಾನ. ಹೀಗಾಗಿ ಯಾವುದಾದ್ರೂ ಒಂದು ಕ್ಲಿಷ್ಟವಾದದ್ದು ನಿಮ್ಮನ್ನು ಎದುರಿಸಲಿಕ್ಕೆ, ಅಂದರೆ ನೀವು ಅದನ್ನು ಎದುರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಸೋಲ್ತಾ ಇದ್ದೀರಿ ಅಂದ ಪಕ್ಷದಲ್ಲಿ ಯಾರು ಈ ಪಂಚಮಿ ದಿವಸ ಲಲಿತಾರಾಧನೆ ಮಾಡ್ತಾರೋ, ಯಾರು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ತಾರೋ, ಯಾರು ಈ ಸ್ಕಂದಮಾತೆಯನ್ನು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಎಂಥದ್ದೇ ದುರ್ಗಮವಾದದ್ದು ಅದು ನಾಶವಾಗಿ ಅವರಿಗೆ ಸಮಾಧಾನ, ಶಾಂತಿ, ಈ ಫಲಗಳು ನಿಸ್ಸಂಶಯವಾಗಿ ಸಿದ್ಧಿಯಾಗುತ್ತೆ ಅನ್ನೋದನ್ನು ಈ 5ನೇ ದಿವಸದ ಆರಾಧನೆ ಹೇಳ್ತಾ ಇದೆ. ಈ ದಿವಸ ನಿಮ್ಮ ಮನೆಗಳಲ್ಲಿ ಆರಾಧನೆ ಮಾಡಿ ಲಲಿತೆಗೆ ಅರ್ಪಿಸ್ತಕ್ಕಂಥ ನೈವೇದ್ಯ ಏನಪ್ಪ ಅಂತಂದರೆ, ಈ ದುರ್ಗೆಯ ವಿಗ್ರಹವೋ ಅಥವಾ ಫೋಟೋವೋ ಅಥವಾ ಶ್ರೀಚಕ್ರ ಯಾವುದೇ ಆಗಲಿ ತೊಂದರೆ ಇಲ್ಲ, ಎಲ್ಲವೂ ಲಲಿತೆಯ ಸ್ವರೂಪವೇ. ಬೇರೆ ಬೇರೆ ರೂಪದಲ್ಲಿ ಕಂಗೊಳಿಸ್ತಾ ಇರ್ತಾಳೆ ಅಷ್ಟೇ ಆಕೆ. ಹೀಗಾಗಿ ಹೆಚ್ಚು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಪುಟ್ಟ ವಿಗ್ರಹ ಇದ್ದರೂ ಸಾಕಾಗುತ್ತೆ. ಅಮ್ಮನವ್ರ ವಿಗ್ರಹ ಇದ್ದರೆ ಮನೆಯಲ್ಲಿ ಅದನ್ನು ಮಂಟಪದಲ್ಲಿಟ್ಟು ಅದಕ್ಕೆ ನೀವು ಈ ದಿವಸ ಸಮರ್ಪಣೆ ಮಾಡ್ತಕ್ಕಂಥದ್ದು 5ನೇ ದಿವಸ ಏನಪ್ಪ ಅಂತಂದರೆ, ಅಲ್ಲಿ ಹೇಳುತ್ತೆ, ಪಂಚಮ್ಯಾಂ ಕದಳಿ ಜಾತಂ ಫಲಂ ದೈವ್ಯೇ ನಿವೇದಯೇತ್ ತದೇವ ಬ್ರಾಹ್ಮಣೇ ದೇಯಂ ಮೇಧಾವಾನ್ ಪುರುಷೋ ಭವೇತ್ ಅಂತ ಒಂದು ಮಾತನ್ನು ಹೇಳ್ತಾರೆ. ಪಂಚಮ್ಯಾಂ ಕದಳಿ ಜಾತಂ, ಕದಳಿ ಫಲ ನೋಡಿ, ದೇವತೆಗಳಿಗೆ ನೈವೇದ್ಯ ಮಾಡುವ ಅತ್ಯಂತ ಶ್ರೇಷ್ಠ ಫಲ ಯಾವುದಪ್ಪ ಅಂತಂದರೆ ಅದು ಕದಳಿ ಫಲ. ಯಾಕೆ ಅಂತಂದರೆ ಅದು ಯಾವುದೇ ಬೀಜದಿಂದ ಉತ್ಪನ್ನವಾಗಿರ್ತಕ್ಕಂಥದ್ದಲ್ಲ. ಸಾಮಾನ್ಯವಾಗಿ ಮಾವಿನ ಹಣ್ಣು ಬೇರೆ ಎಲ್ಲ ಹೇಗಾಗುತ್ತೆ ಅಂದರೆ, ನಾವು ಏನೋ ತಿಂದು ಆ ಎಂಜಲು ಬೀಜ ಬಿತ್ತಿ ಅದರಿಂದ ಫಲ ಆಗಿರ್ತದೆ, ಅವುಗಳು ಅಷ್ಟು ಶ್ರೇಷ್ಠವಲ್ಲ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಯಾವುದು ಶ್ರೇಷ್ಠ ಅಂದರೆ ಕದಳಿ ಫಲ. ಹೀಗಾಗಿ ಕದಳಿ ಅದರ ಉತ್ಪತ್ತಿಯೇ ವಿಶಿಷ್ಟ. ಹೀಗಾಗಿ ಇಂಥ ಒಂದು ಫಲ ನೈವೇದ್ಯಕ್ಕೆ ಬಹಳ ಉತ್ತಮವಾದದ್ದು ಅನ್ನುವಂಥ ಒಂದು ನಂಬಿಕೆ ಇದೆ. ಹೀಗಾಗಿ ಈ ದಿವಸ ಪಂಚಮಿ ದಿವಸ ಆ ಮಾತೆಗೆ ಕದಳಿ ಫಲವನ್ನು ನೈವೇದ್ಯ ಮಾಡಿ, ಏನೋ 1 or 2 ಬಾಳೆಹಣ್ಣು ಅಂತಲ್ಲ, ಸಮೃದ್ಧವಾಗಿ ಆ ಬಾಳೆಹಣ್ಣುಗಳನ್ನು ಸಮರ್ಪಣೆ ಮಾಡಿ ಅದನ್ನು ತದೇವ ಬ್ರಾಹ್ಮಣೇ ದೇಯಂ, ಅರ್ಚಕರಿಗೆ ಅಥವಾ ಸದ್ಬ್ರಾಹ್ಮಣರಿಗೆ ಇದನ್ನು ದಾನ ಮಾಡಿದ್ರೆ ಏನು ಮೇಧಾವಾನ್ ಪುರುಷೋ ಭವೇತ್. ಯಾರಿಗೆ ವಿದ್ಯಾಸಕ್ತಿ ಇದೆಯೋ, ಯಾರು ಮೇಧಾವಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀರೋ, ನಿಮ್ಮ ಕೆಲಸಗಳಲ್ಲಿ ಮೇಧಾವಿತ್ವ ಅಂತಂದರೆ ಬುದ್ಧಿಬಲ ಅಂತ ಎಲ್ಲರಿಗೂ ಬೇಕದು. ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಪ್ರತಿಯೊಂದು ರಂಗದಲ್ಲಿರ್ತಕ್ಕಂಥವರು ಆ ಬುದ್ಧಿ ಚಾತುರ್ಯದಿಂದಲೇ ಅವರು ಆಯಾ ರಂಗಗಳಲ್ಲಿ ಬೆಳಗತಕ್ಕಂಥದ್ದು, ಆಯಾ ರಂಗಗಳಲ್ಲಿ ಸಾಧನೆ ಮಾಡಿ ಹೆಸರು ಸಂಪಾದಿಸಲಿಕ್ಕೆ ದಾರಿಯಾಗುತ್ತೆ. ಅದು ಹೆಸರಷ್ಟೇ ಇಲ್ಲ, ಅದರ ಹಿಂದೆ ಹಣವೂ ಅಡಗಿಬಿಟ್ಟಿರುತ್ತೆ. ಹೀಗಾಗಿ ಪ್ರಚಂಡ ಬುದ್ಧಿವಂತರಾಗಬೇಕು ಅಂತಿದ್ದರೆ ಮೇಧಾವಾನ್ ಪುರುಷೋ ಭವೇತ್, ಆ ಒಂದು ಫಲ ಸಿಗುತ್ತೆ ಇದನ್ನು ದಾನ ಮಾಡುವುದರಿಂದ. ಹೀಗಾಗಿ ಈ ಪಂಚಮಿ ದಿವಸ ದುರ್ಗಾ ಸನ್ನಿಧಾನಕ್ಕೆ ಅಥವಾ ನೀವು ಎಲ್ಲಿ ತುಂಬ ಅತ್ಯಂತ ಶ್ರದ್ಧೆಯನ್ನು ಇಟ್ಟುಕೊಂಡಿದ್ದೀರೋ ಅಂಥವ್ರ ಬಳಿಗೆ ಹೋಗಿ ಆ ಫಲ, ಬಾಳೆಹಣ್ಣು, ಕದಳಿ ಫಲವನ್ನು ದಾನ ಮಾಡಿದ್ರೆ ಈ ದಿವಸ ಅಂಥದ್ದೊಂದು ವಿಶೇಷವಾದ ಮೇಧಾಶಕ್ತಿ ಅಂತಕ್ಕಂಥದ್ದನ್ನು ತಾಯಿ ರವಾನಿಸ್ತಾಳೆ. ಈ ಮೇಧಾಶಕ್ತಿ ಇರಬೇಕು, ಆಗಲೇ ನೀವು ಶತ್ರುಗಳನ್ನು ಮರ್ದನ ಮಾಡೋದು ಅಥವಾ ಇನ್ಯಾವುದೇ ಸಮಸ್ಯೆಗಳನ್ನು ಬಿಡಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಚಾತುರ್ಯ. ಎಂತೂ ರಕ್ಷಮಿಚ್ಛಂತಿ ಬುದ್ಧ್ಯಾ ಸಂಯೋಜಿಯಂತಿ ತಮ್ಮಂತ ಶಾಸ್ತ್ರದಲ್ಲಿ ಮಾತು. ನಿಮ್ಮನ್ನು ರಕ್ಷಿಸಬೇಕು ಭಗವತಿ
ಅನುಗ್ರಹ ಮಾಡಬೇಕು ಅಂತಂದರೆ ಬುದ್ಧಿಯನ್ನು ಚುರುಕುಗೊಳಿಸ್ಬಿಡ್ತಾಳಷ್ಟೆ. ತನ್ಮೂಲಕ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ನಮಗೊಂದು ದಾರಿ ಅವಳೇ ಸೂಚಿಸಿಬಿಡ್ತಾಳೆ. ಹೀಗಾಗಿ ಈ ದಿವಸ ಯಾರಿಗೆ ಕ್ಲಿಷ್ಟ ಸಮಸ್ಯೆಗಳಿದ್ದಾವೋ, ಕಡು ಸಮಸ್ಯೆಗಳಿದ್ದಾವೋ, ಅದರಿಂದ ಹೊರಬರಬೇಕಿದ್ರೆ ನಿಮಗೆ ಬುದ್ಧಿ ಚುರುಕಾಗಿರಬೇಕು, ಅಥವಾ ಅಂತಹ ಪ್ರಚಂಡ ಬುದ್ಧಿವಂತರ ಸಂಪರ್ಕ ಏರ್ಪಾಡಾಗಬೇಕು. ಯಾವುದೋ ಒಂದು ಕೇಸ್ ತಗೊಂಡು ಹೋಗಿ ನಾವು ಲಾಯರ್ ಹತ್ರ ಕೋರ್ಟಲ್ಲಿ ನಿಂತ್ಕೊಂಡ್ರೆ ನೀವು ವಾದ ಮಾಡೋಕ್ಕಾಗತ್ತಾ, ನಾವು ವಾದ ಮಾಡೋಕ್ಕಾಗತ್ತಾ? ಆಗಲ್ಲ. ಅಂತಹ ಬುದ್ಧಿವಂತರು ಸಿಗಬೇಕು. ಎಂಥ ಸವಾಲನ್ನೂ ಅದಲ್ಲ ಅಂತ ಸಾಬೀತು ಮಾಡುವ ಶಕ್ತಿ ಇರತಕ್ಕಂಥ ನೈಪುಣ್ಯವಂತ ಬೇಕು. ಅಂಥವರ ಸಂಪರ್ಕವೂ ಏರ್ಪಾಡಾಗ್ಬಿಡುತ್ತೆ ಇದರಿಂದ. ಹೀಗಾಗಿ ಈ ರೀತಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಒಬ್ಬ ಒಳ್ಳೆಯ ಮೇಧಾವಿ ಪಂಡಿತನಾಗಿರತಕ್ಕಂಥ ಗುರುವಿನ ಸಂಪರ್ಕ ಏರ್ಪಾಡಾಗ್ಬಿಡುತ್ತೆ. ಹೀಗಾಗಿ ಈ ದಿವಸ ತಾಯಿಯ ಆರಾಧನೆ ಮಾಡೋದರಿಂದ ಮೇಧಾಶಕ್ತಿ ಅಂತಕ್ಕಂಥದ್ದು ಬರ್ತದೆ. ವಿದ್ಯಾರ್ಥಿಗಳೆಲ್ಲ ಅದನ್ನು ಮಾಡಬಹುದು. ಯಾರು ಅಧ್ಯಯನಶೀಲರಾಗಿದ್ದೀರೋ, ಯಾರು ಅಧ್ಯಾಪನದಲ್ಲಿದ್ದೀರೋ ಅವರೆಲ್ಲರಿಗೂ ಈ ತಾಯಿಯ ಆರಾಧನೆ ಅತ್ಯಂತ ಉತ್ತಮವಾದ ಫಲವನ್ನು ಕೊಡುತ್ತೆ, ಅದರಲ್ಲಿ ಸಂಶಯವಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.